ಸರ್ ನೀವು ಸ್ಮಾರ್ಟ್ ಸ್ಕೂಲ್ ಟ್ರಸ್ಟ್ ರಂಜಿತ್ ಅವರಲ್ವಾ? ಹಾಂ ಹೌದು. ಮತ್ತೆ ನೀವೇನು ಸರ್ ಇಲ್ರಿ ಇಂಟರ್ವ್ಯೂಗೆ ಏನಾದ್ರು ಬಂದಿದ್ದೀರಾ? ನಾನು ಇಂಟರ್ವ್ಯೂಗ ಚೇಚೆ ಮ್ಯಾನೇಜರ್ ನೋಡಬೇಕಿತ್ತು, ಅದಕ್ಕೆ ಬಂದೆ. ಹೌದಾ, ನಿಮ್ಮನ್ನ ಇಲ್ಲಿ ನೋಡಿ ನೀವು ಇಂಟರ್ವ್ಯೂಗೆ ಏನಾದ್ರು ಬಂದಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ. ಓಕೆ ಸರ್. ಏನ್ ನಿಮ್ಮ ಹೆಸರು? ಮೊದ್ಲೇನ್ ಮಾಡ್ತಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಮೊದ್ಲೇನ್ ಮಾಡ್ತಾ ಇದ್ರಿ ಅಂತ. ಸರ್ ಮುಂಚೆ. ಯಾಕ್ರಿ, ಯಾಕೆ ಒದ್ದಾಡ್ತೀರಾ ಹೇಳಿ. ಸರ್ ಮುಂಚೆ ನಾನು ಒಂದು ಸ್ಕೂಲಲ್ಲಿ ಟ್ರಸ್ಟಿ ಆಗಿದೆ ಸರ್. ಟ್ರಸ್ಟಿ ಆಗಿದ್ರಾ? ಟ್ರಸ್ಟಿ ಆಗಿದ್ದವರು ಈ ಕೆಲ್ಸಕ್ಕೆ ಬಂದಿದ್ದೀರಾ? ಸರ್ ಅದು ಅಂದ್ರೆ ಟ್ರಸ್ಟಿಯಿಂದ ಕಿತ್ತಾಕಿದ್ರ? ಹಾಗಲ್ಲ ಸರ್, ನಾನೇ. ಅಂದ್ರೆ ಎಲ್ಲೋ ಹಣದ ವ್ಯವಹಾರದಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತೀರಾ, ಕಿತ್ತಾಕಿರ್ತಾರೆ. ಇಲ್ಲ ಸರ್, ನಾನು ಹಾಗೆಲ್ಲ ಏನು ಮಾಡಿಲ್ಲ. ಹಾಗಾಗಿಲ್ಲ ಅಂದ್ರೆ ಸ್ಕೂಲ್ ಹೆಣ್ಮಗಳ ಮೇಲೆ ಕಣ್ಣು ಹಾಕಿರ್ತೀರಾ ಅಲ್ರಿ? ಸ್ಕೂಲಿಗೆ ಬರೋ ಹೆಣ್ಮಕ್ಳನ್ನು ಬಿಡಲ್ವಾ? ನಿಮ್ಮಂಥವರಿಂದ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಿಗೆ ಇವತ್ತಿನ ದಿವಸ ಕೆಟ್ಟ ಹೆಸರು ಬರ್ತಾ ಇದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸನೇ ಕಲಿಸಬಾರ್ದು ಅನ್ನೋ ಸಂದರ್ಭದಲ್ಲಿ ಕೂಲಿ ನಾಲಿ ಮಾಡಿ ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲೀಲಿ ಅಂತ ಶಾಲೆ ಕಳಿಸಿದ್ರೆ ಪಾಪ ಆ ಸುಳೆಗಳ ಮೇಲೆ ಚಿಚಿ ಅಸಹ್ಯ ಅನ್ನಿಸ್ತದೆ. ಸರ್ ಒಂದು ನಿಮಿಷ, ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವೇ ಏನೋ ಕಲ್ಪಿಸ್ಕೊಂಡು ಮಾತಾಡ್ತಾ ಇದೀರಲ್ಲ. ಒಬ್ರು ಒಂದ್ ಕಡೆ ಕೆಲಸ ಬಿಟ್ಟು ಇನ್ನೊಂದ್ ಕಡೆ ಕೆಲಸ ಕೇಳೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಹಿಂದೆ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವ್ಯವಹಾರನೋ ಅಥವಾ ಎಡವಟ್ಟೋ ಆಗಿರ್ಲೇಬೇಕು ಅಂತ ಏನಿಲ್ಲ. ಏನನ್ನು ಕಲ್ಪಿಸ್ಕೊಂಡು ಇಲ್ಲಿದ ಕಥೆಗಳನ್ನ ಹುಟ್ಟಾಕ್ಬೇಡಿ. ಯಾರಿಗೂ ಯಾರ ಬದುಕಿನ ಬಗ್ಗೆನೂ ಕೇವಲವಾಗಿ ಮಾತಾಡೋ ಅಧಿಕಾರ ಇಲ್ಲ. ನೆಕ್ಸ್ಟ್. ನಿರುಷಾ ಫೋನ್ ಇಡ್ಬೇಡ, ನಾನು ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕು. ನಿನ್ನಂತ ಮೋಸ ಮಾಡೋರ ಜೊತೆ ನನ್ಗೇನ್ ಮಾತು? ನೋಡು, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು. ನೀನೇನ್ ಹೇಳೋದು ಬೇಡ, ಕೇಳೋದು ಬೇಡ. ಇಷ್ಟು ದಿನ ನಿನ್ ಮಾತನ್ನ ನಂಬಿ ನನ್ ಮೋಸ ಹೋಗಿದ್ ಸಾಕು. ಇನ್ನು ಮುಂದೆ ನಿನ್ ಮಾತನ್ನ ನಂಬಕ್ಕೆ ನಾನು ರೆಡಿ ಇಲ್ಲ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ನಿನ್ಗೆ ಯಾವತ್ತೂ ಮುಖ ತೋರಿಸ್ಬಾರ್ದು, ಇನ್ಯಾವತ್ತೂ ನಿನ್ ಜೊತೆ ಮಾತಾಡಬಾರ್ದು ಅಂತ ನಾನು ಅನ್ಕೊಂಡೇ ಇದ್ದೆ. ಮತ್ತ್ಯಾಕೆ ಫೋನ್ ಮಾಡ್ದೆ? ಅಂತ ಸಂದರ್ಭ ಬಂದಿದೆ, ಅದಕ್ಕೆ ಫೋನ್ ಮಾಡ್ದೆ ಅಷ್ಟೇ. ಸಂದರ್ಭ ಬಂದಿರಲ್ಲ, ನೀನೇ ಸೃಷ್ಟಿ ಮಾಡ್ಕೊಂಡಿರ್ತೀಯ. ನಿಮ್ಮಂತವ್ರಿಗೆಲ್ಲ ಒಂದ್ ನೆಪ ಸಿಕ್ಕಿದ್ರೆ ಸಾಕು, ಒಳ್ಳೆಯವ್ರ ತರ ನಾಡ್ಕಾಡ್ಕೊಂಡು ಹತ್ರ ಆಗ್ತೀರಾ, ಆಮೇಲೆ ಮೋಸ ಮಾಡ್ತೀರಾ. ಅದೇ ತಾನೇ ನಿಮ್ ಕೆಲ್ಸ. ನೋಡು ನಿರುಷಾ, ನಿನಗೆ ಮೋಸ ಮಾಡ್ಬೇಕು ಅಂತಾಗ್ಲಿ ಅಥವಾ ನಿನ್ನ ಹತ್ರ ಏನೋ ಸಾಧಿಸ್ಬೇಕು ಅಂತಾಗ್ಲಿ ನಾನು ನಿಂಗೆ ಫೋನ್ ಮಾಡ್ಲಿಲ್ಲ. ನಿನ್ ತಂದೆ ಬಗ್ಗೆ ಹೇಳೋದಕ್ಕೆ ಅಂತ ನಾನು ನಿಂಗೆ ಫೋನ್ ಮಾಡಿದ್ದು. ನೀನೇನು ನನ್ನ ತಂದೆ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಚಿದಂಬರಮ್ಮೇ ನನ್ನ ತಂದೆ ಅಂತ ನನಗೂ ಗೊತ್ತು. ಅದು ನನಗೂ ಗೊತ್ತಿದೆ, ಆದ್ರೆ ಇವಾಗ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ? ನಾನ್ ಯಾಕೆ ಸುಳ್ಳು ಹೇಳಿ? ನಿನಗೆ ಗೊತ್ತಿದೆ ಆರ್ಯ ಚಿದಂಬರಂನ ಅರೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದ ಅಂತ. ನೀನ್ ನನ್ನ ಮಾತನ್ನ ನಂಬುದ್ರು ಸರಿ, ನಂಬದೇ ಇದ್ರು ಸರಿ, ಆರ್ಯ ನಿಮ್ ತಂದೆ ಚಿದಂಬರಂನ ಅರೆಸ್ಟ್ ಮಾಡೋದಂತೂ ಸತ್ಯ. ನೀನ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನನ್ನ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದ್ರೆ ನೀನೇ ಜೈಲಿಗೆ ಹೋಗಿ ನೋಡು, ಆಗ ನಿನ್ಗೆ ನಿಜ ಏನು ಅಂತ ಗೊತ್ತಾಗತ್ತೆ. ಅವ್ರಲ್ಲಿ ನಿಜವಾಗ್ಲೂ ಇದ್ರೆ ಅವ್ರನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗೂ ಗೊತ್ತು. ನೀವ್ ಸುಮ್ನೆ ನನ್ನ ತಂದೆ ವಿಚಾರಕ್ಕೆ ಬರಬೇಡಿ. ನೀವೇನಾದ್ರೂ ನನ್ನ ತಂದೆನ ಮೀಟ್ ಮಾಡಿದಾಗ್ಲಿ ಮಾತಾಡಿದಾಗ್ಲಿ ನನಗೆ ಗೊತ್ತಾದ್ರೆ ನಿಮ್ಮ ಹಿಸ್ಟ್ರಿನ ಎಲ್ರಿಗೂ ಹೇಳ್ಬೇಕಾಗುತ್ತೆ. ಹುಷಾರ್.